ಅವರ ಒಂದು ಈ ಮನೆಗೆ ಇವತ್ತು ಅನಿವಾರ್ಯವಾಗಿ ಇಲ್ಲಿ ಪ್ರವಚನಕ್ಕೆ ಬಂದ ಸಲುವಾಗಿ ಇಲ್ಲಿ ಬಂದಿದ್ದೇವೆ. ಅವರ ಪುತ್ರರಾಗಿರ್ತಕ್ಕಂಥವರು ಮೂರನೆಯ ಪುತ್ರ ರಾಜು ಎನ್ ಬಸವರಾಜ ಅಂದರೆ ನಾಗರಹಳ್ಳಿ ಅವರ ಅಡ್ರೆಸ್ಸು. ಅಂಥವರು ಬಹಳ ವಿಶೇಷವಾಗಿ ನಮ್ಮ ಒಂದು ಯೂಟ್ಯೂಬ್ನಲ್ಲಿ ನಮ್ಮ ಪ್ರವಚನಗಳನ್ನು ಕೇಳಿ ಇಲ್ಲಿ ಸಂಗಮೇಶ್ವರ ದೇವಸ್ಥಾನದಲ್ಲಿ ಪ್ರವಚನಕ್ಕೆ ಕರ್ಕೊಂಡು ಬಂದಿದ್ದಾರೆ. ಬಹಳ ಸಂತೋಷ ಆಗ್ಯದ. ಅಂತಹ ಖ್ಯಾತ ಒಂದು ರಂಗಭೂಮಿಯ ಕಲಾವಿದರಾಗಿರ್ತಕ್ಕಂಥ ಎನ್ ಬಸವರಾಜ್ ಅವರು ಬರೀ ಮೂರನೇತ್ತೆಯನ್ನು ಕಲಿತು ಇಡೀ ನಮ್ಮ ಕರ್ನಾಟಕವನ್ನು ಬೆರಗುಗೊಳಿಸುವ ಮಾತುಗಳಿಂದ ಬೆರಗುಗೊಳಿಸಿದ್ದಾರೆ. ಅಂತಹ ಒಬ್ಬ ನಮ್ಮ ರಾಜು ಅನ್ನೋರು ಸಂತೋಷ. ಅವರು 3 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು. ಅದರೊಳಗೆ ಮೂರನೇದವರು ಒಬ್ಬರು ಮಗ ಮತ್ತು ಮೂರನೇದವರು ಹೆಣ್ಣು ಮಗಳು ತೀರ್ಕೊಂಡಿದ್ದಾರೆ. ಆಚೆ ಕಡೆ ನಮ್ಮ ಕೊನೆಗೆ ಇರತಕ್ಕಂಥವರು ಅಕ್ಕವರು ಎನ್ ಬಸವರಾಜ್ ಅವರ 3ನೇ ಒಂದು ಪುತ್ರಿ ಅವರು ಇದ್ದಾರೆ. ಏನು ನಮ್ಮ ಬಹಳ ಬೆಲೆಯುಳ್ಳಂತಹ ಕಲಾವಿದರು ನಮ್ಮ ಎನ್ ಬಸವರಾಜ್ ಅವರು. ನಾವು ಬಾಗಲಕೋಟೆಯಲ್ಲಿ ಬಂದಾಗ ಅವರು ರೈತನ ಮಕ್ಕಳನ್ನು 10 ಸಲ ನೋಡಿದ್ವಿ ನಾವು. ನಾಟಕ ಬಡತನದೊಳಗೆ ರೊಕ್ಕ ತೊಗೊಂಡು ಹೋಗಿ ಟಿಕೆಟ್ ತೆಗೆದು ನೋಡುವಂಥದ್ದು. ಆದ್ರೆ ಅದನ್ನು ಇಷ್ಟೆಲ್ಲ ಬೆಳೆಸ್ಕೊಂಡು ಬಂದರು. ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಶಕ್ತಿ ಇತ್ತು. ಯಾಕೆ ನೀವು ಅದರ ಬಗ್ಗೆ ಮನಸ್ಸು ಮಾಡಲಿಲ್ಲ? ಅವ್ರ ಅಪ್ಪ ತೀರ್ಕೊಂಡು ಬಿಟ್ಲೆ, ನಾವು ನಡ್ಸಕತ್ತಿದ್ವಿ. ಅದೇ ಹೇಳಿದ್ನಲ್ರಿ, ನಮ್ಮ ತಮ್ಮ ಒಬ್ಬ ತೀರ್ಕೊಂಡ್ರೆ ಅವಾಗ ನನಗೆ ಬಂದಿತ್ತು ನಾಟಕ. ತೀರ್ಕೊಂಡು ಬಿಟ್ಲೇನ ನಾನು ಒಬ್ಬಂಗ ನಡ್ಸೋದಾಗಲಿಲ್ಲ. ಹಿಂಗಾಗಿ ಬಂದ್ ಮಾಡಿ ಇದು ಭಾಳ ಸಂತೋಷ. ಆಟ ಬಳಕೆ ಇನ್ನೊಂದು ಏನೈತ್ರಿ ಅಂದ್ರೆ, ಈಗಿನ ಕಾಲದಾಗ ಕಲಾವಿದರನ್ನ ಹಿಡಿಯೋದು ದೊಡ್ಡ ಕಷ್ಟ. ಹೌದು, ಹಾನಿ ಹಿಡೋದಂಗೆ. ಅವಾಗ ಎಲ್ಲ ಅಪ್ಪ ತೀರ್ಕೊಂಡು ಬಿಟ್ಲೆ ಹೈಯೆಸ್ಟ್ ಕಲಾವಿದನ ಅಂದ್ರೆ 1500 ರೂಪಾಯಿ ಇತ್ತು ತಿಂಗಳಿಗೆ. ಒಂದು ತಿಂಗಳಿಗೆ. ಈಗ ಒಂದು ದಿನಕ್ಕೆ 1500 2000 ಕೊಡ್ಬೇಕ್ರಿ ಗಂಡು ಮಕ್ಕಳಿಗೆ. ಲೇಡೀಜಿಗೆ 4000 5000 ಕೊಡ್ಬೇಕ್ರಿ. ಕಷ್ಟ ಆಗುತ್ತೆ, ಕಷ್ಟ. ಆಟ ಬಳಕೆ ಲೈಸೆನ್ಸ್, ಅದು ಥಿಯೇಟರ್ ಬಾಡಿಗೆನ ಜಗದ ಬಾಡಿಗೆನ ಒಮ್ಮೆ ಕಿತ್ತು ಹಾಕ್ಬೇಕಂದ್ರೆ ಒಂದು 4 ಲಕ್ಷ ರೂಪಾಯಿ ಇಡಬೇಕು. ಕಷ್ಟ. ಮತ್ತು ಇನ್ನೊಂದು ಏನಾಗ್ತದಂದ್ರೆ, ಅವಾಗಿನ ಸಮಯದೊಳಗೆ ಸಿನಿಮಾ ರಂಗಕ್ಕೆ ಭಾಳ ಬೆಲೆ ಇತ್ತು. ಸಿನಿಮಾ ರಂಗ ಬಹಳ 100ಕ್ಕೆ 100 ಬೆಳೆಯುವ ಸಮಯದಲ್ಲಿ ನಾಟಕವನ್ನು ಇವರು ಬೆಳೆಸಿದ್ರು. ನಂತರ ಈಗ ನಾಟಕ ಇವೇನಪ್ಪ ಅಧೋಗತಿಗೆ ಬಂದಾವ. ಈಗ ಕಂಪ್ನಿಗಳು ಬಹಳ ಕಷ್ಟ. ಈಗ ಪುನರ್ ಜೀವನ ಪಡ್ಕೋಕತ್ತವ್ರಿ ಮತ್ತೊಂದಿಷ್ಟು ಅದನ್ನ. ಯಾಕಂದ್ರೆ ಈ ಮೊಬೈಲ್ನಾಗ ಆತು, ಈ ಪಿಕ್ಚರ್ ಟಾಕೀಸ್ನಾಗ ಆತು, ಪಿಕ್ಚರ್ ಟಾಕೀಸ್ ಬಂದಾಗತ್ತವ. ಹೌದೌದು, ಮಾತು ಕಡಿಮೆ ಐತಿ. ಒಂಥರ ಏನ್ರಿಪ್ಪ ಅಂದ್ರೆ ಬೆಳಗಿನ ಟಿಫನ್ ಇದ್ದಂಗ. ಚಿತ್ರರಂಗ ಅಂದ್ರ ಬೆಳಗಿನ ಟಿಫನ್ ಇದ್ದಂಗ. ಮೊಬೈಲ್ ಎಲ್ಲ ಬೆಳಗಿನ ಟಿಫನ್ ಇದ್ದಂಗ. ಆಟ ತಾತ್ಕಾಲಿಕ. ರೌಸ್ಲಿ ಬಂದು ರೌಸ್ಲಿ ಹೋಗ್ಬಿಡ್ತಾವ. ಆದ್ರೆ ಹಂಗಲ್ಲ ರಂಗಭೂಮಿ. ಹಿಂದೂ ಇತ್ತು, ಈಗೂ ಐತಿ, ಮುಂದೂ ಇರ್ತಾವ. ಆದ್ರೆ ನಡೆಸೋದು ಕಷ್ಟ, ಭಾಳ ಕಠಿಣ ಆಗುತ್ತೆ, ಭಾಳ ಕಠಿಣ. ಮತ್ತು ಅವರು ನಮ್ಮ 3ನೇವರು ನಮ್ಮ ಬಸವರಾಜ್ ಅವರ ಸಣ್ಣ ಮಗಳು. ಬಹಳ ಸಂತೋಷ ಆಯ್ತು. ಇವತ್ತು ನಾವು ಅನಿವಾರ್ಯ ಬಂದದಕ್ಕೆ, ನೀವು ಜಾತ್ರೆಗೆ ಬಂದದಕ್ಕೆ ಸಂತೋಷ ಆಗ್ಯದ. ತಾವು ನಿಮ್ಮ ತಂದೆಯವ್ರ ಬಗ್ಗೆ ಏನು ಅವ್ರ ನೆನಪುಗಳು ನಿಮಗೆ ಇನ್ನೂ ಕಾಡ್ತಿರ್ತಾವ. ಅದರೊಳಗೆ ವಿಶೇಷವಾಗಿರ್ತಕ್ಕಂಥದ್ದು ತಂದೆಯವ್ರು ಹಿಂಗಿದ್ರು ಅನ್ನೋದಕ್ಕೆ 1-2 ಮಾತು. ಹೇಳ್ಕೊಳಕ್ಕಾಗಲ್ಲ ರೀ ಅಷ್ಟು ನಮ್ಮ ಮೇಲೆ ಹೇಳ್ಕೊಳಕ್ಕಾಗಲ್ಲ ರೀ ಅಷ್ಟು ಪ್ರೀತಿ ನಮ್ಮ ಮೇಲೆ. ಅವ್ರನ್ನ ಗಂಡೇ ಲಾಸ್ಟ್ ನಾನೇ ಹಾಸ್ಪಿಟ್ಲ್ಗೆ ಹೋಗಿದ್ದೀನಿ ಬೆಂಗಳೂರಿಗೆ. ಅವರೇ ಅಲ್ಲೇ ನನ್ನ ಮಗಳ ಜೋಪಾನ ಮಾಡಿಲ್ಲ ಅಂತೇಳಿ ಅವರು ಅದನ್ನ ಖುಷಿ ಪಡ್ಕೊಂಡು ಇದು ಮಾಡಿದ್ರು. ಕಷ್ಟಪಟ್ಕೊಂಡು ನನ್ನ ಸಣ್ಣ ಮಗಳ ಜೋಪಾನ ಮಾಡಿಲ್ಲ ಅಂತಂದು ಭಾಳ ಇದು ಮಾಡೋದು. ತಂದಿದೊಂದು ಈಗ ಇಲ್ಲೇ ನಂದಿಹಳ್ಳಿ ಅನ್ನೋಂಥ ಗ್ರಾಮಕ್ಕೆ ನಿಮ್ಮನ್ನು ಮದುವೆ ಮಾಡಿ ನಂದಿಹಳ್ಳಿ. ಅದ್ರಾಗ ವಿಶೇಷ ಮತ್ತು ನಿಮ್ಮ ಅಕ್ಕವ್ರನ್ನ ಅಂತ ಕಾಲದಲ್ಲಿ 200 ಜೋಡಿ ಒಳಗ ಸಾಮೂಹಿಕ ಮದುವೆ ಒಳಗೆ 265 ಜೊತೆ ರೀ. ಕಲ್ಪನಾಜಿ ಬಂದಿತ್ರಿ ಅವ್ರ ಮದುವೆಯೊಳಗೆ. ಅವರ ತಾಳಿ ಕೊಡೋರು, ಅಪ್ಪಾರ ಮಾಲಿ ಕೊಡೋರು. ಆಗೇನು ವೈಭವ ಈಗಿನಂಗ ಮಿಡಿಯಾ ಗಿಡ ಇದ್ದಿದ್ರಿ. ಅವ್ರಿಗೆ ಯಾವಾಗೂ ಡಾಕ್ಟರೇಟ್ ಬರ್ತಾರೆ. ಹೌದು, ಇಲ್ಲ ಭಾಳ ಬೆಲೆ. ಏನ್ ಶಬ್ದಗಳು. ಇನ್ನೊಂದ್ರಿ ಸಂಗಪ್ಪನ ಮಠದಾಗ ಅವ್ರಿರೋ ಮಠನು ಸಾಮೂಹಿಕ ಮದುವೆ ಪ್ರಶಸ್ತಿ ಬಂದಿದ್ರಿ ಅಪ್ಪಾಜಿಗೆ. ಅದು ನಮಗೆ
ಈಗ ಸುಮ್ ಹಬ್ಬವನ್ನ ಇದ್ದಾಗ ಬರ್ತೀರಿ ಹಾ ಅಣ್ಣಾರು ಫೋನ್ ಹಚ್ಚಿ ಅಲ್ಲಿ ನಿಮಗ ಅವ್ರ ಬಸವರಾಜ ಸರ್ ನಿಮ್ಮ ಇದಕ್ ಬಂದಾರ ಮನೆಗೆ ಅಲ್ಲೆಲ್ಲ ಸಗಡು ಸರಿ ಬರ್ತಿದ್ರು ಪ್ರೀತಿ ಇದ್ರು ಪ್ರೀತಿ ಇದ್ರಿ ವಿಶೇಷವಾಗಿ ಗಂಡ ಮಕ್ಕಳಿಗಿಂತ ಹೆಣ್ಮಕ್ಳ ಮೇಲೆ ಮತ್ತ ನಿಮ್ ತಾಯಿಯವ್ರ ಬಗ್ಗೆ ಏನ್ ಹೇಳ್ತೀರಿ ಅವ್ರು ಎಂದೂ ಕಲಾಭೂಮಿ ಒಳಗ್ ಹೋಗ್ಲಿಲ್ಲ ಅವ್ರಿಗೆ ಪ್ರೇರಣಾ ರೂಪವಾಗಿ ಹಿಂದೆ ಶಕ್ತಿಯಾಗಿದ್ರು ಶಕ್ತಿ ಆಗಿದ್ರು ಅವರು ಸಂಸಾರ ನೋಡ್ಕೊಂಡು ಹೋಗ್ತಿದ್ರಿ ನಮ್ನೆಲ್ಲಾನು ನೋಡ್ಕೊಂಡು ಸಂಸಾರ ನೋಡ್ಕೊಂಡು ಹೋಗ್ತಿದ್ರು ನಮ್ಮ ತಾಯಿ ನಮ್ಮ ಅಜ್ಜಿ ಹೋಗ್ತಿದ್ರು ನಮ್ಮ ಅಮ್ಮ ರೀ ನಮ್ಮ ಅಪ್ಪನ ಪಾಠ ಮಾಡಕತ್ತಂದ್ರ ಅವ್ನು ನಾಟಕ ಇದ್ರಿ ಅಡಿಗೆ ಮಾಡಕ್ ಹೋಗ್ತಿದ್ರು ಅವಾಗ ಅವ್ರದೊಂದು ರೂಮ ಬೇರೆ ಮನಿ ಮಾಡ್ಕೊಂಡಿದ್ರು ಅಲ್ಲಿ ಇರ್ತಿದ್ರು ಅವ್ರ ಜೊತೆಗೆ ನಾ ಸಣ್ಣವಿದ್ದೆ ನಾವು ಆಕಿನ ಜೊತೆಗೆ ಇರ್ಬೇಕು ಅಮ್ಮನ ಜೊತೆಗೆ ನಾವು ಹೋದ್ರು ನಮ್ಮನ್ನ ಸ್ಟೇಜ್ ಒಳಗೆ ಕರ್ಕೋತಿದ್ರು ರಂಗಭೂಮಿಗೆ ಒಟ್ಟ ಕರ್ಕೊಳ್ಳಿ ಒಳ್ಳೆ ಪ್ರವೇಶ ಇಲ್ರಿ ನಮ್ಗೆ ಹಿಂದೆ ಕುತ್ಕೊಂಡ ನೋಡ್ಬೇಕು ಕರ್ನಾಟಕ ವಿಶೇಷವಾಗಿರ್ತಕ್ಕಂಥದ್ದೇನ್ರಿ ಈಗ ಬಸವರಾಜ್ ಅವರು ದೊಡ್ಡ ಕಲಾವಿದರು ಅವರು ಬೆಂಗಳೂರಿಗೆ ಸೆಟಲ್ ಆಗಿದ್ರಂದ್ರ ನೀವು ಈ ಗಂಡು ಮಕ್ಕಳು ಬಹಳ ಬೆಲೆ ಬರ್ತಿತ್ತು ಒಂದು ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರೇನಂತ ದೊಡ್ಡ ಕಲಾವಿದರಲ್ಲ ರಾಜ್ಕುಮಾರ್ ಮಕ್ಕಳು ಆದ್ರೂ ಕೂಡ ಅಲ್ಲಿ ಬೆಂಗಳೂರಾಗಿದ್ದ ಸಂಬಂಧ ಅವ್ರನ್ನ ಕಲೆ ಒಂದು ಎಪಿಸ್ ಕೊಟ್ಟು ಬಿಡ್ತಿ ಅವ್ರಿಗೆ ಪ್ರೇರಣಾ ರೂಪ ಆದ್ರು ಮುಂದೆ ಸಣ್ಣವಿದ್ದಾಗ ತಗೊಂಡು ಇವ್ರನ್ನ ಬೆಳೆಸಿದ್ರ ಅವ್ರು ಆದ್ರೆ ಬಸವರಾಜು ಸರ್ ಅವರು ನಿಮ್ಮನ್ನ ಬಗ್ಗೆ ಒಂದಿಷ್ಟು ಆದ್ಯತೆ ಕೊಡಬೇಕಾಗಿತ್ತು ಮಕ್ಕಳನ್ನ ಈ ಕಲಾಭೂಮಿ ಅವ್ರೇನಂದ್ರೆ ಇದು ನನ್ನಿಂದ ಬಂದೈತಿ ನನ್ನಿಂದನ ಮುಕ್ತಾಯ ನಾವು ಯಾರು ಬೇಡ ಯಾಕಂದ್ರ ಆ ರಂಗಭೂಮಿ ಒಳಗ ಅಷ್ಟೊಂದು ನೋವು ಉಂಡಿದ್ರಿ ಎಲ್ಲಾದ್ರಿಂದ ನೋವು ಉಂಡಿದ್ರು ನಿಮ್ಮ ಕೈಲಿ ನಡೆಸೋಷ್ಟು ಸಾಧ್ಯ ಇಲ್ಲ ಅದಕ್ಕಾಗಿ ನೀವು ಈ ರಂಗಭೂಮಿ ಬೇಡ ನೀವು ಈಗ ಆ ಅಕ್ಕವರು ನಮ್ಮ 3ನೇ ಮಗ ಆಗಿರ್ತಕ್ಕಂಥ ರಾಜು ಅವರ ಹೆಣ್ಮಕ್ಳು ಅವರು ಬರ್ರಿ ಮತ್ತೆ ಬರ್ರಿ ಬಾಬು ಸಣ್ಣ ಬಂದ್ ಮಾಡಿ ಹಾ ಅಲ್ಲಿ ಇದ್ರಾಗದಿ ಈಗ ಭಾಳ ಏನಾಗಿಲ್ಲ ಹಾಗೆ ಒಂದು ಸ್ವಲ್ಪ ನೆಲ ತೋದಂಗ